ಏನ್ ಗೊತ್ತಾ ಗಾಯ್ಸ್, ಸೊ ಟೈಮ್ಗೂ ಅಂಡ್ ದುಡ್ಡಿಗೂ ಒಂದು ಡೈರೆಕ್ಟ್ ರಿಲೇಷನ್ ಇದೆ. ಏನ್ ಗೊತ್ತಾ, ದುಡ್ಡು ಇಲ್ದವನ್ಗೆ ಒಂದು ಸಮಸ್ಯೆ ಬಂದ್ರೆ ಅದು ಏನಾಗುತ್ತೆ 100 ಸಮಸ್ಯೆ ಕಳಿಸ್ತಾರೆ. ಬಟ್ ಅದೇ ಏನಂದ್ರೆ ಹಣ ಇಲ್ದಾಗ ಒಂದು ಸ್ಮಾಲ್ ಸಮಸ್ಯೆ ಕೂಡ ದೊಡ್ಡದಾಗಿ ಕಾಣ್ತದೆ. ಸೊ ಆರೋಗ್ಯ ಸಮಸ್ಯೆ ಬಂದ್ರು ಟೆನ್ಷನ್, ಮನೆಯ ಅವಶ್ಯಕತೆ ಬಂದ್ರು ಟೆನ್ಷನ್, ಮಕ್ಕಳ ಫ್ಯೂಚರ್ ಬಗ್ಗೆ ಯೋಚಿಸೋ ಟೆನ್ಷನ್, ಎವ್ರಿಥಿಂಗ್. ಬಟ್ ರೈಟ್, ಸೊ ಯಾಕಂದ್ರೆ ದುಡ್ಡು ಇಲ್ದಿದ್ರೆ ಡೆಫಿನೆಟ್ಲಿ ಪ್ರತಿಯೊಂದು ವಿಷಯಕ್ಕೂ ಕೂಡ ಒಂದು ಮನ್ಸು ಅಲ್ಲಾಡ್ಬಿಡ್ತಾರೆ. ಬಟ್ ಅದೇ ದುಡ್ಡು ಇದ್ರೆ ಸಮಸ್ಯೆ ಎಲ್ಲವೂ ಮಾಯವಾಗುವುದಿಲ್ಲ. ಓಕೆ, ಅಂಡ್ ಆಲ್ಸೋ ಅದನ್ನ ಹ್ಯಾಂಡಲ್ ಮಾಡೋ ಒಂದು ಶಕ್ತಿ ಬರ್ತದೆ. ರೈಟ್, ಸೊ ಅದನ್ನೊಂದು ನಮ್ಮ ಹತ್ರ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಇನ್ ಕೇಸ್ ನಮ್ಮ ಹತ್ರ ದುಡ್ಡಿದ್ರೆ. ಅದಕ್ಕೆ ಮನಿ ಇಸ್ ನಾಟ್ ಎವ್ರಿಥಿಂಗ್ ಅಂತ ಹೇಳೋರು ಕೂಡ ಪ್ರಾಬ್ಲಮ್ಸ್ ಬಂದಾಗ ಏನ್ ಮಾಡ್ತಾರೆ, ಫಸ್ಟ್ ಹುಡ್ಕೋದು ದುಡ್ಡನ್ನೇ. ರೈಟ್, and also guys, money may not solve every problems, but it gives you power to face problems with strength. Agree guys, money may not solve every problem, but it gives you power to face problems with strength. Right, so financial stability gives peace that words cannot explain in words. Right, ಸೊ ಗೈಸ್, ಸೊ ನೀವು ಕೂಡ ಏನಾದ್ರೂ ನಿಮ್ಮ ಸೈಡ್ ಇನ್ಕಮ್ ಅಲ್ಲಿ ನಿಮ್ಮ ಫ್ರೀ ಟೈಮ್ ಯೂಸ್ ಮಾಡ್ಕೊಂಡು ದುಡ್ಡು ಅರ್ನ್ ಮಾಡ್ಬೇಕು ಅನ್ಕೊಂಡ್ರೆ, ಸೊ ನನ್ನ ಹತ್ರ ಒಂದು ಅಪಾರ್ಚುನಿಟಿ ಇದೆ. ಅಪಾರ್ಚುನಿಟಿ ಯಾವ್ದಂತ ತಿಳ್ಕೊಬೇಕು ಅನ್ಕೊಂಡ್ರೆ ಏನಿಲ್ಲ, ನಾನು ಡಿಎಂ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಬೋದು, ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಮನಿ ಅಂತ ಟೈಪ್ ಮಾಡಿ ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ. ಅಂಡ್ ಆಲ್ಸೋ ನನ್ನ ಕಾಂಟೆಂಟ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ಅಕೌಂಟ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಅಂಡ್ ನಾನು ಮತ್ತೆ ಇನ್ನೊಂದಷ್ಟು ಅಪಾರ್ಚುನಿಟಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.